ಒಂದ್ ಕಡೆ ಸಾರ್ವಜನಿಕರು ಇಷ್ಟೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೇಳ್ತೀನಿ ಸಾರ್ವಜನಿಕರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾರೆ. ಸಾರ್ವಜನಿಕರಿಗೆ ಸಹಕರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ದರ್ಶನ್ಗೆ ವಿಶೇಷ ಆತಿಥ್ಯ ಏನು ನೀಡಿಲ್ಲ, ಬಿರಿಯಾನಿ ಸಿಗರೇಟ್ ಯಾವುದನ್ನು ಕೊಟ್ಟಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕ್ರಿ ಈಗಾಗಲೇ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಯಾಕೆ ಅಡ್ಜಸ್ಟ್ ಯಾಕೆ ಮಾಡ್ಕೋಬೇಕು ಸಾರ್ವಜನಿಕರು? ಇವ್ರು ಯಾರೋ ಕೊಲೆ ಆರೋಪ ಹೊತ್ಕೋತಾರೆ, ಇವ್ರು ಯಾರೋ ಮಾಡಬಾರ್ದು ಮಾಡ್ತಾರೆ ಅಂತಂದ್ರೆ, ದಿನನಿತ್ಯದ ಜೀವನವನ್ನ ಅನುಭವಿಸ್ತಾ ಇರೋ, ದಿನನಿತ್ಯದ ಅವರದ್ದೇ ಆದ ಗೋಜಲುಗಳಲ್ಲಿರುವಂಥ ಸಾರ್ವಜನಿಕರು ಅವ್ರು ಯಾಕೆ ತೊಂದರೆ ಅನುಭವಿಸ್ಬೇಕು? ಇವರಿಂದ ಪೊಲೀಸ್ ಪಹರೆಯಿಂದಾಗಿ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗಬೇಕು? ಗೃಹ ಸಚಿವರು ಹೀಗೆ ಹೇಳಿದ್ರೆ ಏನ್ ಕತೆ? ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ. ಆದರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀ ಆಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡೋದಿಲ್ಲ, ಮಾಡ್ಕೂಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ, ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವ್ರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀ ಆಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನ್ಸತ್ತೆ. ಇಲ್ಲ ಅದೆಲ್ಲ ಏನೂ ಇಲ್ಲ, ನಾನು ಕೇಳಿದೆ, ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಮಾಡ್ಸೋಣ ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ ಹೇಳ್ತೀನಿ. ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ. ಆದ್ರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿದ್ದರು, ಮೆಡಿಕಲ್ ಶಾಪಲ್ಲಿದ್ದರು, ಅವತ್ತು ರಜೆ ಹಾಕಿದ್ರು. ಅವರನ್ನು ಅಲ್ಲಿಂದ ಬೆಂಗಳೂರಿಗೆ ಕರೆತರಲಾಯಿತು. ಹೇಗೆ? ಮೊದಲು ಆಟೋದಲ್ಲಿ ಕರ್ಕೊಂಬರ್ತಾರೆ, ಆಮೇಲೆ ಒಂದು ಪ್ರೈವೇಟ್ ಬಾಡಿಗೆ ಕಾರ್, ಅಲ್ಲಿಂದ ಕಾರ್ನಲ್ಲಿ ಬಾಡಿಗೆ ಕಾರಲ್ಲಿ ಕರ್ಕೊಂಬರ್ತಾರೆ. ಇದು ಯಾವಾಗ? ಜೂನ್ 8ಕ್ಕೆ ಬೆಳಗ್ಗೆ 9:48. ನಿಮ್ಗೆ ಗೊತ್ತಿರಲಿ, ಚಿತ್ರದುರ್ಗದಿಂದ ಬೆಂಗಳೂರಿಗೆ 3 ಗಂಟೆ ದಾರಿ ಇದೆ. 3 ಗಂಟೆ 9:48 ಅಂತಂದರೆ ಒಂದು 10 ಗಂಟೆ ಆಯಿತು ಅಂತ ಇಟ್ಕೊಳ್ಳಿ. 10, 11, 12, 1 ನೋಡಿ, ಕರೆಕ್ಟಾಗಿದೆ. 1 ನೋಡಿ, ಇದು ಪ್ರೈವೇಟ್ ಕಾರ್, ಬಾಡಿಗೆ ಕಾರ್. ಇದು ಬಾಡಿಗೆ ಕಾರಲ್ಲಿ ಕರ್ಕೊಂಬರ್ತಾರೆ ಅವನ್ನ. ಫಸ್ಟ್ ಆಟೋದಿಂದ ಈ ಕಾರಲ್ಲಿ ಕೂರಿಸ್ಕೊಂಬರ್ತಾರೆ.